ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಉಮಾರಾವ್ ಕಿಚನ್. ನಾನಿವತ್ತು ನಿಮ್ಮ ಜೊತೆ ಈ ದಲಿಯಾ ಖಿಚಡಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ, ಹಾಗೆ ಲಂಚ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಕಪ್ನಷ್ಟು ಈ ಗೋಧಿ ಕಡಿಯನ್ನು ತೊಗೊಂಡಿದ್ದೀನಿ. ಇದು ರವೆಗಿಂತ ಒಂದು ಸ್ವಲ್ಪ ದಪ್ಪ ಇರುತ್ತೆ. ಇದನ್ನು 1 ಕಪ್ನಷ್ಟು ನಾನು ಒಂದು ಬಾಣಲೆಗೆ ಹಾಕ್ಕೊಂಡು ಹುರಿತಾ ಇದ್ದೀನಿ. ಇದು 2 ನಿಮಿಷ ಹುರಿದ್ರೆ ಸಾಕು. ಅದರ ನಂತರ ನಾನಿದಕ್ಕೆ ಅರ್ಧ ಕಪ್ಪಿನಷ್ಟು ಹೆಸರು ಬೇಳೆಯನ್ನು ಸೇರಿಸಿ ಹುರಿತಾ ಇದ್ದೀನಿ. ಹೆಸರು ಬೇಳೆಯನ್ನು ತುಂಬ ಕೆಂಪಾಗಬೇಕು ಅಂತ ಏನಿಲ್ಲ, ಒಂದು ಸ್ವಲ್ಪ ಹುರಿದ್ರೆ ಸಾಕು. ಇದು ಶುಗರ್ ಇರೋರಿಗೂ ಕೂಡ ತುಂಬ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ. ನೋಡಿ, ನಾನು ಒಂದು 2 ನಿಮಿಷ ಇದನ್ನು ಹುರ್ಕೊಂಡಿದ್ದೀನಿ. ಅದರ ನಂತರ ನಾನಿದನ್ನು ಎತ್ತಿಡ್ತಾ ಇದ್ದೀನಿ. ಈಗ ಒಲೆ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಸೇರಿಸಿ, ಈಗ ಅದಕ್ಕೆ ಸಾಸಿವೆಯನ್ನು ಸೇರಿಸಿ, ಈರುಳ್ಳಿ ಹಾಗೆ ಕರಿಬೇವನ್ನು ಸೇರಿಸಿದ್ದೀನಿ. ಇದು ಒಂದು ಸ್ವಲ್ಪ ಬಾಡಿದ ನಂತರ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನಕಾಯಿಯನ್ನು ಮಿಕ್ಸರಿಗೆ ಹಾಕ್ಕೊಂಡು ಅದರ ಪೇಸ್ಟನ್ನು ಇದಕ್ಕೆ ಸೇರಿಸಿದ್ದೀನಿ. ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಾವಿದನ್ನು ಒಂದು ಸ್ವಲ್ಪ ಬಾಡಿಸ್ಬೇಕು. ಅದರ ನಂತರ ನಾನಿದಕ್ಕೆ ತರಕಾರಿಗಳನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಹಸಿ ಬಟಾಣಿ ಸೇರಿಸಿದ್ದೀನಿ. ನೀವು ಯಾವ ತರಕಾರಿ ಬೇಕಿದ್ರೂ ಸೇರಿಸಬಹುದು. ಹಾಗೆ ಇದಕ್ಕೆ ನಾನು ಟೊಮೆಟೊವನ್ನು ಸೇರಿಸಿ ಒಂದು 2 ನಿಮಿಷ ಅದನ್ನು ಮುಚ್ಚಿಡ್ತಾ ಇದ್ದೀನಿ. ಇದು ನಾವು ಹುರಿದಿಟ್ಕೊಂಡಂತಹ ರವೆ ಮತ್ತು ಹೆಸರುಬೇಳೆ, ಇದು ಒಂದು ಸ್ವಲ್ಪ ಈಗ ತಣ್ಣಗಾಗಿದೆ. ಅದರ ನಂತರ ನಾನಿದನ್ನು ಒಂದು 2 ಸಾರಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದು ತರಕಾರಿ ಒಂದು ಸ್ವಲ್ಪ ಬೆಂದಿದೆ. ಈಗ ನಾನಿದಕ್ಕೆ ಈ ತೊಳೆದು ಇಟ್ಕೊಂಡಂತಹ ಹೆಸರುಬೇಳೆ ಹಾಗೆ ಈ ಗೋಧಿ ಕಡಿಯನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಗೋಧಿ ಕಡಿ ಮತ್ತು ಹೆಸರು ಬೇಳೆಯನ್ನು 1.5 ಕಪ್ನಷ್ಟು ತೊಗೊಂಡಿದ್ದೆ. ಅದಕ್ಕೆ 5 ಕಪ್ನಷ್ಟು ನೀರು ಹಾಕಿದ್ದೀನಿ. ಈಗ ನಾನಿದಕ್ಕೆ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ಇದನ್ನು ಒಂದು ಸರಿ ಚೆನ್ನಾಗಿ ಕೈ ಆಡಿಸಿ ಈಗ ಕುಕ್ಕರಿನ ಮುಚ್ಚಳವನ್ನು ಮುಚ್ತಾ ಇದ್ದೀನಿ. ಇದು ಒಂದು 3 ಸೀಟಿ ಆಗಬೇಕು. ಇದು 1 ಪಾಟ್ ರೆಸಿಪಿ, ತುಂಬ ಬೇಗ ರೆಡಿಯಾಗಿಬಿಡುತ್ತೆ. ಇದು ನೋಡಿ, 3 ಸೀಟಿ ಆದ ನಂತರ ನಮ್ಮ ದಲಿಯಾ ಖಿಚಡಿ ರೆಡಿಯಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ನೀರನ್ನು ಸೇರಿಸುವಾಗ ಮಾತ್ರ 3 ಪಟ್ಟು ನೀರನ್ನು ಸೇರಿಸಿ ಇದಕ್ಕೆ ಒಂದು ತುಪ್ಪದ ಒಗ್ಗರಣೆಯನ್ನು ಕೊಟ್ಟರೆ ಇದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ತುಪ್ಪಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನ ಪುಡಿಯನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಈಗ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಒಂದ್ಸರಿ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.